ಕ್ಯಾಲರಿ. ಹಾಗಿದ್ರೆ ಕ್ಯಾಲರಿ ಅಂದ್ರೆ ಏನು? ಈ ತೂಕ ಜಾಸ್ತಿ ಮಾಡ್ಕೊಳ್ಳೋರಿಗೆ ಯಪ್ಪ ಏನೇನು ತಿನ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಏನೇನು ತಿಂದ್ರೆ ಕಡಿಮೆ ಆಗತ್ತೆ ಕ್ಯಾಲರಿ ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗಿದ್ರೆ ನೀವೇನಾರ ಕ್ಯಾಲರಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭೂಸ್ ಯೂಟ್ಯೂಬ್ ಚಾನಲ್. ಈ ವರ್ಷ ನೀವೇನೆಲ್ಲ ರೆಸಲ್ಯೂಷನ್ ಅನ್ನ ಇಟ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ಕರಿಯರ್ ಏನನ್ನೆಲ್ಲ ಗೋಲ್ಸ್ನ ನೀವು ಇಟ್ಕೊಂಡಿದ್ದೀರಾ, ಆ ದೇವರು ಅದನ್ನೆಲ್ಲನೂ ಈಡೇರಿಸ್ಲಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ತಕ್ಕಂಗೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ. ಬರೀ ಆ ದೇವರು ಕೊಡೋದಷ್ಟೇ ಅಲ್ಲ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿದ್ರೆ ಖಂಡಿತ ದೇವರು ಕೊಟ್ಟೆ ಕೊಡ್ತಾನೆ. ಹಾಗಿದ್ರೆ ಈ ಕ್ಯಾಲರಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಅಕ್ಕಿನ ಕೆಜಿಯಲ್ಲಿ ಅಳಿತಾರೆ, ನೀರನ್ನ ಲೀಟ್ರಲ್ಲಿ ಅಳಿತಾರೆ. ಹಾಗೆ ನಾವು ತಿನ್ನೋ ಆಹಾರನ ಕ್ಯಾಲರಿಯಲ್ಲಿ ಅಳಿತೀವಿ. ಸೊ ಫಾರ್ ಎಕ್ಸಾಂಪಲ್, ಒಂದು ಹೆಣ್ಣು ಮಗು ಆಗಿದ್ರೆ ಅಥವಾ ಹೆಣ್ಮಕ್ಳು ಆಗಿದ್ರೆ ಲೇಡೀಸಿಗೆ ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ ಅಂತ ಒಂದು ನಂಬರ್ ಇರುತ್ತೆ. ಸೊ ಎವ್ರಿಥಿಂಗ್ ಇಸ್ ಅ ನಂಬರ್ ಗೇಮ್ ಅಂತಾರೆ. ಹಾಗೇನೆ ಹೆಣ್ಮಕ್ಳಿಗೆ ಯೂಶಲಿ 1200 ಇಂದ 1500 ಕ್ಯಾಲರಿ ತನಕ ಬರ್ನಿಂಗ್ ಕೆಪಾಸಿಟಿನ ಕೊಟ್ಟಿರ್ತಾರೆ. ನೀವು ಏನೇ ಕೆಲಸ ಮಾಡ್ದಲೇ ಇರಲಿ, ಪ್ರತಿನಿತ್ಯ ನಿಮ್ದು 1200 ಇಂದ 1500 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದೇ ಒಬ್ಬ ಗಂಡು ಮಗು ಅಥವಾ ಜೆಂಟ್ಸಿಗೆ ಅವ್ರದ್ದು ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ 1500 ಇಂದ 1700, 2000 ಹಿಂಗೇನು ಇರುತ್ತೆ. ಅಂದ್ರೆ ಅವ್ರು ಏನೇ ಕೆಲಸ ಮಾಡ್ದಲೇ ಇರಲಿ, ಅವ್ರ ಬಾಡಿಯಲ್ಲಿ ಬರ್ನಿಂಗ್ ಕೆಪಾಸಿಟಿ ಅಷ್ಟಿರುತ್ತೆ. ಸೊ ಹಾಗಿದ್ರೆ ಇವಾಗ ನಾವು ಪ್ರತಿನಿತ್ಯ ಬೆಳಗ್ಗೆ ತಿಂಡಿ ತಿಂದಿದ್ದು ಕ್ಯಾಲರಿಗೆ ಕೌಂಟ್ ಆಗುತ್ತೆ, ಮಧ್ಯಾಹ್ನ ಊಟ ಮಾಡಿದ್ದು ಕ್ಯಾಲರಿಗೆ ಕೌಂಟ್ ಆಗುತ್ತೆ, ರಾತ್ರಿ ಊಟ ಮಾಡಿದ್ದು ಕ್ಯಾಲರಿಗೆ ಕೌಂಟ್ ಆಗುತ್ತೆ. ಹಾಗೇನೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಲರಿ ಇಂಟೇಕ್ ಮಾಡಿದ್ವಿ ಅಂದ್ರೆ ಊಟ ತಿಂಡಿ ತಿಂದ ತಕ್ಷಣ ಏನಾಗತ್ತೆ, ಕ್ಯಾಲರಿ ಇರೋದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಏನೇ ನಾವು ಕೆಲಸ ಮಾಡ್ಬೇಕಾದ್ರೆ ನಮಗೆ ಎನರ್ಜಿ ಬರುತ್ತಲ್ವಾ. ಸೊ ಅದೆಲ್ಲ ಹೆಂಗೆ ಎನರ್ಜಿ ಬರೋದು? ನಾವೇನೋ ತಿಂದ್ವಿ ಅದಕ್ಕೆ ತಕ್ಕಂಗೆ ಎನರ್ಜಿ ಬರುತ್ತೆ. ಕೆಲವೊಂದ್ಸತಿ ಎನರ್ಜಿ ಎಲ್ಲ ಆಯ್ತು, ಇನ್ನೂ ಮಿಕ್ಕಿರುತ್ತಲ್ವಾ, ಅದೇ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಈ ತರ ನಾವು ಏನ್ ತಿಂತೀವೋ ಅದನ್ನ ಕರಗಿಸ್ದಲೇ ಹೋದ್ರೆ ಅದೆಲ್ಲ ಉಳ್ಕೊಂಡು ಫ್ಯಾಟ್ ಆಗಿ ಸ್ಟೋರ್ ಆಗೋದು. ಇದರಿಂದನೇ ಒಬೆಸಿಟಿ ಜಾಸ್ತಿ ಆಗ್ತಾ ಇರೋದು. ನಾವು ಮುಂಚೆ ಎಲ್ಲ ಆಗಿದ್ರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಕಸ ಗುಡ್ಸೋದು, ನೆಲ ಒರೆಸೋದು, ರುಬ್ಬೋದು, ಮತ್ತೆ ಬಟ್ಟೆ ನಾವು ಒಗಿತಾ ಇದ್ವಿ. ಹೀಗೆ ನಮ್ಮ ಕ್ಯಾಲರಿಗಳು ಬರ್ನ್ ಆಗ್ತಾ ಇತ್ತು. ಇವಾಗ ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ. ಕಸ ಗುಡಿಸಿ ನೆಲ ಒರೆಸೋಕ್ಕೂ ಮಿಷಿನ್ ಬಂದಿದೆ, ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್ ಇದೆ, ಸೊ ಈಗ ರುಬ್ಬಕ್ಕೆ ಮಿಕ್ಸಿ ಬಂದಿದೆ. ಸೊ ಹಿಂಗಾಗ್ಲಿಕ್ಕೆ ಹೋಗಿ ನಮ್ದು ಕ್ಯಾಲರಿ ಎಲ್ಲೂ ಬರ್ನ್ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲನೂ ನಮ್ಮ ಬಾಡಿ ಒಳಗೆ ಸ್ಟೋರ್ ಆಗಿ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ತಿಂಡಿ ತಿಂತೀರಾ. ಏನೇನು ತಿಂಡಿ ತಿಂತೀರಾ? ಇಡ್ಲಿ, ದೋಸೆ, ಚಪಾತಿ, ಪೂರಿ, ಈ ಥರದ್ದೆಲ್ಲ ತಿಂಡಿ ತಿಂತೀರಾ. ಅದಕ್ಕೆ ತಕ್ಕನಂಗೆ ಸಾಂಬಾರು, ಚಟ್ನಿ ಇದೆಲ್ಲ ಸೇರಿ ಮಿನಿಮಮ್ ಅಂದ್ರೂ ಒಂದು 500 ಇಂದ 600 ಕ್ಯಾಲರಿ ಅಷ್ಟು ಇಂಟೇಕ್ ಮಾಡ್ತೀರಾ. ಅದೇ ನೀವು ಮಧ್ಯಾಹ್ನ ಊಟ ಮಾಡುವಾಗ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಪಲ್ಯ, ಮೊಸರು ಅಂತ ಅನ್ಕೊಂಡು ಹತ್ತತ್ರ ನೀವು 1000 ಕ್ಯಾಲರಿ ಅಷ್ಟು ಊಟ ಮಾಡ್ತೀರಾ. ಮತ್ತೆ ರಾತ್ರಿನೂ ಊಟ ಮಾಡ್ತೀರಾ, ಅದು 1000 ಕ್ಯಾಲರಿ ಅಂತ ಇಟ್ಕೊಳ್ಳಿ. ಸೊ ಬೆಳಗ್ಗೆ ತಿಂಡಿ 500 to 600, ಮಧ್ಯಾಹ್ನ 1000 ಕ್ಯಾಲರಿ, ರಾತ್ರಿ 1000 ಕ್ಯಾಲರಿ, ಹತ್ತತ್ರ 2600 ಕ್ಯಾಲರಿ ಆಯಿತು. ಮಧ್ಯದಲ್ಲಿ ಆ ಸ್ನ್ಯಾಕು ಈ ಸ್ನ್ಯಾಕು, ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಒಂದು ಚೂರು ಟೀ ಅಂತ ಅನ್ಕೊಂಡ್ರು ಇನ್ನೂ ಒಂದು 300 ಇಂದ 400 ಕ್ಯಾಲರಿಗೆ ಏನು ಕಡಿಮೆ ಇಲ್ಲ ಅಂತ ಅನ್ಕೋತೀನಿ. ಸೊ ಒಟ್ಟು 3000 ಕ್ಯಾಲರಿ ಅಷ್ಟು ನಾವು ಇಂಟೇಕ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಬರ್ನಿಂಗ್ ಕೆಪಾಸಿಟಿ ಇವಾಗ ಹೆಣ್ಮಕ್ಳಲ್ಲಾದ್ರೆ ಬರ್ನಿಂಗ್ ಕೆಪಾಸಿಟಿ ಎಷ್ಟಿದೆ? 1200 ಇಂದ 1500. 1500 ಅಂತಾನೆ ಇಟ್ಕೊಳ್ಳಿ. 1500 ಖರ್ಚು ಮಾಡ್ತಿದ್ದೀವಿ, ಆದರೆ ಇನ್ನೂ 1500 ಉಳಿತಾ ಇದೆಯಲ್ಲ 1500 ಕ್ಯಾಲರಿ, ಅದು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ. ಹಾಗೇನೆ ನಾವು ಕ್ಯಾಲರಿ ಮ್ಯಾನೇಜ್ ಹೆಂಗೆ ಮಾಡಬೇಕು ಅಂದರೆ, ಲೋ ಕ್ಯಾಲರಿ ಮತ್ತು ಹೈ ನ್ಯೂಟ್ರಿಷನ್ ಇರುವಂತಹ ಫುಡ್ಡನ್ನು ನಾವು ಇಂಟೇಕ್ ಮಾಡೋದ್ರಿಂದ ಈ ಕ್ಯಾಲರಿನ ಮ್ಯಾನೇಜ್ ಮಾಡ್ಬೋದು. ಫ್ರೀ ಫುಡ್ಡಲ್ಲೂ ಕೂಡ ಅನ್ಕೋತೀವಿ ಫ್ರೀಯಾಗಿ ಸಿಕ್ಕೋದು ತಿಂದರೆ ಕ್ಯಾಲರಿ ಇರಲ್ಲ ಅಂತ. ಬಟ್ ಆದರೆ ಫ್ರೀ ಫುಡ್ ಹ್ಯಾಸ್ ಕ್ಯಾಲರಿ. ಏನು ಹೇಳಿ? ಫ್ರೀ ಫುಡ್ ಹ್ಯಾಸ್ ಕ್ಯಾಲರಿ. ಫ್ರೀ ಫುಡ್ ಅಂದರೆ ಏನು? ಯಾರ್ದೋ ಮನೆಗೆ ಹೋಗ್ತೀರಾ, ಬಿಸ್ಕಿಟ್ ಕೊಡ್ತಾರೆ, ಅಥವಾ ಅಲ್ಲೆಲ್ಲೋ ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ, ಸಮೋಸದ ಸ್ಮೆಲ್ ಬರುತ್ತೆ, ಸಮೋಸ ತಿನ್ಬೇಕು ಅಂತ ಒಂದು ಸಮೋಸ ತಿಂತೀರಾ. ಅದಾದ್ಮೇಲೆ ಹಾಗೆ ಹೋಗ್ತಾ ಇರ್ತೀರಾ, ಒಂದು ಫ್ರೆಂಡ್ ಮನೇಲಿ ಊಟ ಕರೀತಾರೆ, ಬಿರಿಯಾನಿ ಕೊಡ್ತಾರೆ, ಮತ್ತೆ ದೇವಸ್ಥಾನಕ್ಕೆ ಹೋದವಾಗ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಅಥವಾ ಅಲ್ಲೆಲ್ಲೋ ಸ್ವೀಟ್ ಅಂಗಡಿ ಸಿಕ್ತು, ಅಲ್ಲೊಂಚೂರು ಸ್ವೀಟ್ ತಿನ್ನೋಣ ಅಂತ ಅನ್ಕೋತೀರಾ.
ಸ್ವೀಟ್ ಕೂಡ ತಿಂತೀರಾ. ಹೀಗೆ ಮಾಡಿ ಮಾಡಿ ನಮಗೆ ಗೊತ್ತೋ ಗೊತ್ತಿಲ್ಲದಲ್ಲೂ ಎಕ್ಸ್ಟ್ರಾ ಕ್ಯಾಲೋರೀಸ್ನ ನಾವು ತಿನ್ಬಿಡ್ತೀವಿ. ಫ್ರೀ ಫುಡ್ಡಿಗೆ ಕ್ಯಾಲರಿ ಇರಲ್ವ? ಹಾಗಾದ್ರೆ ಖಂಡಿತ ಇರುತ್ತೆ. ಈಗ ನೀವು ಸಮೋಸ ತಿಂದ್ರಿ ಅಂತ ಅನ್ಕೊಳ್ಳಿ, ಅಂದ್ರೆ 100 ಕ್ಯಾಲರಿ ಹೋಗ್ಬಿಡ್ತು. ಒಂದು ಸಮೋಸ ನೀವು ತಿಂದ್ರೆ 100 ಕ್ಯಾಲರಿ ಹೋಯ್ತು. ಆ 100 ಕ್ಯಾಲರಿ ಬರ್ನ್ ಮಾಡಬೇಕು ಅಂದ್ರೆ ನಮ್ಮ ಲೆಕ್ಕಾಚಾರಕ್ಕೆ ಅಂತ ಅಂದ್ರೆ 1 ಗಂಟೆ ವಾಕ್ ಮಾಡಿದ್ರೆ 100 ಕ್ಯಾಲರಿ ಬರ್ನ್ ಆಗತ್ತಂತೆ. ಅಂದ್ರೆ ಒಂದು ಸಮೋಸ ತಿನ್ಬೇಕಂದ್ರೆ ಇನ್ಮೇಲಿಂದ ನಿಮಗೆ ನೆನಪಾಗ್ಬೇಕು ಏನು, 1 ಗಂಟೆ ವಾಕ್ ಮಾಡ್ಬೇಕು ಅಂತ. ಅದೇ ಒಂದು ಪುಟಾಣಿ ಜಾಮೂನು ಅಂತ ಅನ್ಕೊಂಡು ಒಂದು ಪುಟಾಣಿ ಜಾಮೂನು ಹಿಂಗೆ ಬಾಯಲ್ಲಿ ಹಾಕೊಂಡ್ರೆ ಅದರಲ್ಲೂ ಕೂಡ ಒಂದು 200ರಿಂದ 300 ಕ್ಯಾಲರಿ ಅಷ್ಟು ಇಂಟೇಕ್ ಮಾಡಿರ್ತೀರ. ಒಂದು ಸಣ್ಣ ಕಪ್ಪು ಟೀ ಅಂತ ಅನ್ಕೋತೀವಿ, ಆದ್ರೆ ಅದೇ 40ರಿಂದ 50 ಕ್ಯಾಲರಿ ಇಂಟೇಕ್ ಆಗಿರುತ್ತೆ. ನಮಗೆ ಗೊತ್ತೋ ಗೊತ್ತಿಲ್ಲ ನಾವು ಎಕ್ಸ್ಟ್ರಾ ಇಂಟೇಕ್ಗಳನ್ನ ಮಾಡೋದ್ರಿಂದನೇ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇರೋದು. ಇದ್ರ ಬಗ್ಗೆ ನಿಮಗೆಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಆನ್ಲೈನ್ಗಳಲ್ಲಿ ನನ್ನ ಕ್ಲಾಸಸ್ನ ತಗೊಳ್ತೀನಿ. ನಮ್ಮ ಕಮ್ಯುನಿಟಿಗೆ ಜಾಯಿನ್ ಆದರೆ ನಿಮಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇದು ನಂದು ಇನ್ಸ್ಟಾಗ್ರಾಮ್ ಪೇಜ್. ಈ ಪೇಜಿಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋದ್ರಿಂದ ನಾನು ನಿಮಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.